ಸ್ನೇಹಿತರೆ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ದೇಶದಾದ್ಯಂತ ಸುದ್ದಿ ಆಯಿತು. ಅದರಂತೆ ಪ್ರತಿಭಟನೆಗಳು ಆದವು. ಮತ್ತು ಶಿಕ್ಷಣ ಸಚಿವರಾಗಿದ್ದಂಥ ಧರ್ಮೇಂದ್ರ ಪ್ರಧಾನ್ರವರೇನಿದ್ದಾರೋ ಅವರ ರಾಜೀನಾಮೆ ನೀಡಬೇಕು ಅಂತಲೂ ಆಗ್ರಹಿಸಿದರು. ಅದರಂತೆ ಅವರು ರಾಜೀನಾಮೆಯನ್ನು ಸ್ವೀಕರಿಸಿದರು. ಅದಾದ ನಂತರ ಈ ಒಂದು ಎಕ್ಸಾಮ್ ನಡೀತಾ ಇತ್ತಲ್ಲ, ಅವು ಯಾವೆಲ್ಲ ಏಜೆನ್ಸಿಗಳ ಮುಖಾಂತರ ನಡೀತಾ ಇತ್ತು ಅಂತ ಅಂದರೆ ನೋಡಿ, ಇಲ್ಲಿ ತೋರಿಸ್ತೀನಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮತ್ತು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC, ಮತ್ತು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು RRB, ಮತ್ತು IBPS, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕಮಿಟಿ, ಇದು IBPS, ಮತ್ತು ಬೇರೆ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಗಳ ಮುಖಾಂತರ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇತ್ತು. ಈಗ ನಿಮಗೆ ಗೊತ್ತಿರಲಿ, ಮೊದಲೆಲ್ಲ ಎಕ್ಸಾಮ್ ನಡಿಬೇಕಾದಾಗ ಯಾವ ರೀತಿ ಇರ್ತಿತ್ತು ಅಂದರೆ ಕ್ವಶನ್ ಪೇಪರು ಒಂದು ಹಿಂದಿನಲ್ಲಿ ಇರ್ತಿತ್ತು ಮತ್ತು ಇಂಗ್ಲೀಷಲ್ಲಿ ಇರ್ತಾಯಿತ್ತು. ಬಟ್ ಈಗ ಪ್ರಾದೇಶಿಕ ಭಾಷೆಯಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಕೆಲವು ಎಕ್ಸಾಮ್ಗಳನ್ನು ಕನ್ನಡದಲ್ಲೂ ಸಹ ಮಾಡ್ತಾಯಿದ್ದಾರೆ. ಈಗ ಪೇಪರ್ ಲೀಕು ಅದು ಸೆಂಟ್ರಲ್ ಲೆವೆಲ್ನಲ್ಲಿ ಪೇಪರ್ ಲೀಕ್ ಆಯಿತು ಅಂತ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೂ ಸಹ ಅದು ಹೊಡೆತ ಕೊಡುತ್ತೆ. ಈ ರೀತಿ ಆಗಬಾರ್ದು ಅಂತಲೇ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಪ್ರತಿಭಟನೆಗಳು ಆದವು. ಮತ್ತು ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವೆಲ್ಲ ಪರೀಕ್ಷೆಯನ್ನು ಆಯೋಜನೆ ಮಾಡುತ್ತೆ ಅಂತಂದರೆ ನೀಟ್ ಅಂಡರ್ ಗ್ರ್ಯಾಜುಯೇಟು, JEE ಮೇಯ್ನು, ಮತ್ತು CUET UG, ಮತ್ತು UGC ನೆಟ್ಟು, ಯೂನಿಯನ್ ಗ್ರಾಂಟ್ಸ್ ಕಮಿಷನ್, ಇವೆಲ್ಲ ಹೈಯರ್ ಲೆವೆಲಿನ ಪೋಸ್ಟ್ಗಳು ಇವು. ಇದರಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳು ಹೈಯರ್ ಲೆವೆಲ್ ಪೋಸ್ಟ್ಗೆ ಹೋಗ್ತಾರೆ. ಮತ್ತು ಈ UPSC ಅಂತ ಇದೆಯಲ್ಲ, ಇದರಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳು IAS, IFS, IRS ಈ ಹುದ್ದೆಗಳನ್ನು ಅವರು ಅಲಂಕಾರ ಮಾಡ್ತಾರೆ. ಅಂಥ ದೊಡ್ಡ ದೊಡ್ಡ ಹುದ್ದೆಗಳು ಇವು. ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಮತ್ತು ಇವು ಜಾಯಿಂಟ್ ಡೈರೆಕ್ಟ್ರು, ಮತ್ತು ಆ ಮಟ್ಟದ ಹುದ್ದೆಗಳು, ಮತ್ತು ಜೂನಿಯರ್ ಇಂಜಿನಿಯರು, ಆ ಮಟ್ಟದ ಹುದ್ದೆಗಳು ಇದು SSCಯಿಂದ ರಿಕ್ರೂಟ್ಮೆಂಟ್ ಆಗುತ್ತೆ. ಅದಾದಮೇಲೆ ರೈಲ್ವೆ ಇಲಾಖೆಯಿಂದ ಯಾವುದೇ ನೇಮಕಾತಿ ನಡೀಬೇಕು ಅಂತ ಅಂದರೂ ಸಹ RRB ಮುಖಾಂತರನೇ ನಡೆಯುತ್ತೆ. ಮತ್ತಿನ್ನು ಬ್ಯಾಂಕಿಂಗ್ ಎಲ್ಲ ಯಾವ ರೀತಿ ಅಂತಂದರೆ IBPS ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಪ್ರತಿ ವರ್ಷ. ಕ್ಲರ್ಕ್ ಪೋಸ್ಟು, ಪ್ರೊಬೇಷನರಿ ಆಫೀಸರು, ಸೀನಿಯರ್ ಆಫೀಸರು ಎಲ್ಲರಿಗೂ ಸಹ ಅದು IBPS ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಅದೇ ಆ ಆಟೋನಮಸ್ ಬಾಡಿಯಿಂದನೇ ತುಂಬಿಕೊಳ್ಳುತ್ತೆ. ಈ ಏಜೆನ್ಸಿಗಳು ಇವೇನಿದಾವೋ ಈ ಏಜೆನ್ಸಿಗಳಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋಂಥ ಆರೋಪಗಳಿತ್ತು. ಎಲ್ಲವೂ ಅಲ್ಲ, ಕೆಲವು ಏಜೆನ್ಸಿಗಳಲ್ಲಿ. ಈಗ UPSC ಅನ್ನೋಂಥ ಪರೀಕ್ಷಾ ಮಂಡಳಿಗಳೇನಿದಾವೋ ಇವು ಪ್ರಾಂಪ್ಟಾಗಿ ನಡೀತವೆ. ಈಗ ಅದು ಬಿಟ್ಟು ಬೇರೆ ಬೇರೆ ಏಜೆನ್ಸಿಗಳಿದಾವಲ್ಲ, ಇದರಲ್ಲಿ ಪರೀಕ್ಷೆ ಅಕ್ರಮ ನಡೀತಾ ಇದ್ದಾವೆ ಅನ್ನೋಂಥ ಕೂಗು ಕೇಳಿ ಬಂದಿತ್ತಲ್ಲ, ಆ ರೀತಿ ಆಗಿದ್ದಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಅದಕ್ಕೆ ಸರ್ಕಾರ ಏನು ಮಾಡ್ತು ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ್ಯಂಟಿ ಪೇಪರ್ ಲೀಕ್ ಬಿಲ್ 2026 ಈ ಒಂದು ಕಾಯ್ದೆಯನ್ನು ಸರ್ಕಾರ ತಂತು. ಇದಕ್ಕಿಂತ ಮುಂಚೆ ಇದು ಯಾವ ರೀತಿ ಇತ್ತು ಅಂತ ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಆ್ಯಕ್ಟ್ 2024 ಅಂತ ಇತ್ತು. ಇದರಲ್ಲಿ ಏನೆಲ್ಲ ಇತ್ತು ಅಂತಂದರೆ, ಈಗ ಹಳೇದು ಸೆಂಟ್ರಲ್ ರೂಲ್ಸಲ್ಲಿ ಎಲ್ಲ ಕಾನೂನಲ್ಲಿ ಏನಿತ್ತು ಅಂತಂದರೆ, ಪನಿಷ್ಮೆಂಟು ಮಿನಿಮಮ್ಮು 3 year ಇತ್ತು, ಮ್ಯಾಕ್ಸಿಮಮ್ 10 ವರ್ಷ ಇತ್ತು. ಇದನ್ನೇನು ಮಾಡಿದರು ಅಂತಂದರೆ ಈಗ 5 ವರ್ಷ, ಮಿನಿಮಮ್ 5 ವರ್ಷ ಮಾಡಿದ್ದಾರೆ. ಈಗ ಇದಕ್ಕೆ ತಿದ್ದುಪಡಿ ತಂದು ಮತ್ತು 10 ವರ್ಷ ಇತ್ತು, ಮ್ಯಾಕ್ಸಿಮಮ್ 10 ವರ್ಷನೇ ಮಾಡಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಫೈನು 1 ಕೋಟಿ ರೂಪಾಯಿ ಇತ್ತು, ಆರೋಪ ಸಾಬೀತಾದರೆ ದಂಡದ ಮೊತ್ತ. ಆ 1 ಕೋಟಿನ ಈಗ 10 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಅಪ್ ಟು 10,000, ಅಂದರೆ 10 ಕೋಟಿನೇ ಅಂತಲ್ಲ, 1 ಕೋಟಿಯಿಂದ 10 ಕೋಟಿವರೆಗೂ ಅಂತ. ಅದು 1 ಕೋಟಿ ಆಗಿರ್ಬೋದು, 2 ಕೋಟಿ ಆಗಿರ್ಬೋದು, ಆ ಪ್ರಕರಣದ ಗಂಭೀರತೆ ಮೇಲೆ ಫೈನನ್ನು ಹಾಕುತ್ತೆ ಕೋರ್ಟು. ಮತ್ತು ಲಿಮಿಟೆಡ್ ಪ್ರಾವಿಷನಲ್ಲಿತ್ತು ಯಾವುದೋ ಫಾಸ್ಟ್ ಟ್ರ್ಯಾಕ್ ಕೋರ್ಟು. ಬಟ್ ಆದರೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಂದನೇ ನಡಿಬೇಕು ಅಂತ ಮಾಡಿದೆ ಸರ್ಕಾರ. ಈಗ ಇಷ್ಟು ಸುಧಾರಣೆಗಳನ್ನು ತರಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಿದೆ. ಈಗ ಈ ಮಸೂದೆ ರಾಷ್ಟ್ರಪತಿಗಳ ಅಂಕಿತ ಆದ ನಂತರ ಯಾವ ರೀತಿ ಇರುತ್ತೆ ಅಂತಂದರೆ, ಇನ್ವೆಸ್ಟಿಗೇಷನ್ನು 60 ದಿನದ ಒಳಗೆ ಮುಗಿಬೇಕು. ಮತ್ತು
3 ತಿಂಗಳೊಳಗೆ ಟ್ರಯಲ್ ಕೋರ್ಟಲ್ಲಿ 3 ತಿಂಗಳ ಒಳಗೆ ವಿಚಾರಣೆ ಮುಗಿಬೇಕು. ಹೈಕೋರ್ಟ್ ಅಪೀಲ್ಗೆ 3 ತಿಂಗಳು. ಕೋರ್ಟ್ ಪ್ರೊಸೀಡಿಂಗು ಪ್ರತಿದಿನ ವಿಚಾರಣೆ ನಡಿಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ತರಂತ ಕಾಯ್ದೆನಲ್ಲಿ. ಈಗ ಈ ಕಾಯ್ದೆ ಯಾವ ಹಂತದಲ್ಲಿದೆ ಅಂತಂದರೆ, ಇದು 2024 ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಏನಿತ್ತು ಅದರ ತಿದ್ದುಪಡಿದು. ಈಗ ಇಲ್ಲಿ ಬರ್ತೀವಿ ನೋಡಿ. ಜುಲೈ 24ಕ್ಕೆ ಯೂನಿಯನ್ ಕ್ಯಾಬಿನೆಟ್ಟು ಅಪ್ರೂವ್ ಮಾಡ್ತು ಈ ಬಿಲ್ ಇತ್ತಲ್ಲ, ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಎಕ್ಸಾಮಿನೇಷನಿಂದು. ಇದರ ಬಿಲ್ಲನ್ನು ಈಗ 24ನೇ ತಾರೀಕು ಅನುಮೋದನೆ ಮಾಡಿದೆ ಕ್ಯಾಬಿನೆಟ್ಟು, ಸಂಸತ್ತು. 27ಕ್ಕೆ ಬಿಲ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಲೋಕಸಭಾ ಬೈ ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್. ಇವರಿಂದ ಬಿಲ್ಲು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಬಿಲ್ಲನ್ನು. ಈಗ ಅಂಡರ್ ಪಾರ್ಲಿಮೆಂಟರಿ ಕನ್ಸಿಡ್ರೇಷನ್ನು ಅಂದರೆ ಈಗ ಸಂಸದೀಯ ಪ್ರಕ್ರಿಯೆಗಳೇನಿದಾವೋ ಅದಕ್ಕೆ ಒಳಪಡ್ತಾ ಇದೆ. ಅದಾದ ನಂತರ ಲೋಕಸಭೆ ಮತ್ತು ರಾಜ್ಯಸಭೆ, ಈ ಮೇಲ್ಮನೆ ಕೆಳಮನೆ ಅಂತೀವಲ್ಲ, ಇವೆರಡರಲ್ಲೂ ಸಹ ಪಾಸ್ ಆಗುತ್ತೆ ಬಿಲ್ಲು. ಯಾಕಂದರೆ ಎಲ್ಲ ಮೆಜಾರಿಟಿ ಒಪ್ಕೊಂಡಿದ್ದಾರೆ, ಇದನ್ನು ಪಾಸ್ ಆಗುತ್ತೆ. ಅದಾದ ನಂತರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ಇದು. ಅದಾದ ನಂತರ ಕಾನೂನಾಗುತ್ತೆ. ಈಗ ಅಲ್ಲಿವರೆಗೂ ಮಸೂದೆ ಆಗಿದೆ ಇದು. ರಾಜ್ಯಗಳ ಮಟ್ಟದಲ್ಲಿ ಯಾವುದಾದ್ರೂ ಎಕ್ಸಾಮ್ ಪೇಪರ್ ಲೀಕ್ ಆದರೆ ಈ ಕಾಯ್ದೆ ಅನ್ವಯಿಸೋದಿಲ್ಲ. ಇದೇನಿದ್ರು ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಇವಿಷ್ಟು ಸಂಸ್ಥೆಗಳಿಂದ ಎಕ್ಸಾಮು ನಡೆದಾಗ ಎಕ್ಸಾಮ್ ಪೇಪರ್ ಏನಾದರೂ ಲೀಕ್ ಆದಾಗ ಅನ್ವಯಿಸೋಂಥ ಕಾಯ್ದೆ ಇದು. ಇದೆಲ್ಲ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ನಡೆಸೋಂಥ ಎಕ್ಸಾಮ್ಗಳು ಇವೆಲ್ಲ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಪೇಪರ್ ಲೀಕ್ ಬಿಲ್ 2026 ಆ್ಯಂಟಿ ಪೇಪರ್ ಲೀಕ್ ಬಿಲ್ ಏನಿತ್ತು ಇದ್ರ ಬಗ್ಗೆ ಮಾಹಿತಿ. ನಿಮಗೇನಾದರೂ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.